ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸುರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ತಾನೇ ಕಾಫಿ ಎಲ್ಲ ಕುಡಿದಿದ್ದೆಲ್ಲ ಆಯಿತು. ಹಾಗೆ ಮಕ್ಕಳು ಸೈಕಲ್ ಸ್ವಲ್ಪ ರೆಡಿ ಮಾಡಬೇಕಾಯಿತು ಮಕ್ಕಳದು. ಸೊ ಇವಾಗ ನಮ್ಮ ಯಜಮಾನ್ರು ಸೈಕಲ್ನ ರೆಡಿ ಮಾಡಿಕೊಂಡು ಕುತ್ಕೊಂಡಿದ್ದಾರೆ. ಸೊ ಬನ್ನಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಅಲ್ಲಿ ಸೂರಿ ಇವಾಗ ಮಗುಂದು ಸೈಕಲ್ಲು ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಹೌದಾ? ಸ್ಟ್ಯಾಂಡ್ ಹಾಕಿಸ್ತಾ ಇದೆಯಾ? ಓಕೆ. ನಮ್ಮ ಫ್ರೆಂಡ್ ಅಳ್ಕೊಂಡ್ಬಿಟ್ಟಿದ್ದಕ್ಕೆ ಬಂದಿದ್ದು. ಇವಾಗ ಒಂದು 2-3 ದಿವಸ, ಒಂದು 5-6 ದಿವಸ ಆಗಾದ್ಮೇಲೆ ಇವಾಗ ಸ್ಟ್ಯಾಂಡ್ ಹಾಕ್ಸ್ಕೊತಿದ್ದೀವಿ. ಓಕೆ, ಇಲ್ಲಿ ನೋಡಿ ನಮ್ಮ ಯಜಮಾನ್ರು ಯಾವ ಥರ ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅಂದ್ಬಿಟ್ಟು. ಈ ಕಡೆ ರೀತಿ ಕೂತ್ಕೊಂಡಿದ್ದಾರೆ. ಹಾಯ್. ತುಂಬ ದಿನಗಳಾಗಿತ್ತು ಸೈಕಲೆಲ್ಲ ತೆಗ್ದು ಆ ಕಡೆ ಈ ಕಡೆ ಚಕ್ರಗಳನ್ನ ಹಾಕ್ಕೊಟ್ಟಿದ್ರು. ಅದನ್ನು ರಿಮೂವ್ ಮಾಡ್ಕೊಂಬಿಟ್ಟು ಇವಾಗ ಈ ಕಡೆ ಸ್ಟ್ಯಾಂಡ್ ಹಾಕಿ ಇವಾಗ ಅವ್ರಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಿತುಗೆ. ರೋಡ್ಗಳಲ್ಲಿ ಸ್ವಲ್ಪ ಭಯನೇ ಇರುತ್ತೆ ಸೈಕಲ್ ಓಡಿಸ್ಬೇಕಾದ್ರೆ ಮಕ್ಕಳು. ಅದಕ್ಕೆ ಹೇಳ್ತಿದ್ದೆ, ಹುಷಾರಾಗಿ ಓಡಿಸ್ಬೇಕು, ರೆಡಿ ಮಾಡಿಸ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು ಮಿತುಗೆ. ಹೂಮ್ಮ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೈಕಲ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾಯಿತು. ನೋಡಿ ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು. ರೀತಿ ನೋಡಿ, ಬೇಗ ಬಾ ಬೇಗ ಬಾ ಅಂತ ಕರೀತಾನೆ ಇದ್ರು. ನೋಡಿ ಬಂದು ನಿಲ್ಲಿಸಿದ್ರು. ನನಗೆ ಭಯ ಸ್ವಲ್ಪ ಸೈಕಲೆಲ್ಲ ಕೊಟ್ಟು ರೋಡಲ್ಲೆಲ್ಲ ಓಡಿಸ್ಬೇಕು ಅಂತ ಅಂದರೆ ತುಂಬ ಭಯ ಆಗುತ್ತೆ. ಏಕೆಂದರೆ ಅಕ್ಕಪಕ್ಕದಲ್ಲಿ ಗಾಡಿಗಳೆಲ್ಲ ಬರ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಭಯ ಆಗ್ತಾ ಇರುತ್ತೆ ಅಷ್ಟೇ. ಸೈಡಲ್ಲಿ ಹೋಗಿ ಸೈಡಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದೆ ತಡ ಒಂದು 10 ರೌಂಡ್ ಹೊಡೆದುಬಿಟ್ರು ಸೈಕಲಲ್ಲಂತೂ. ಹಿಂದೆ ಸೀಟ್ ಇದ್ದರೆ ಚೆನ್ನಾಗಿರ್ತಿತ್ತು, ಡಬಲ್ ಓಡಿಸ್ತಿದ್ದೆ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ರೀತಿನ ಕುಂಡಿಸ್ಕೊಂಡು. ಇವಾಗ ನೋಡಿ, ಇವಾಗ ಬ್ರೇಕು ಸ್ವಲ್ಪ ಟೈಟ್ ಮಾಡಬೇಕಾಗಿತ್ತು ಅಂತ ನಿಲ್ಲಿಸ್ಕೊಂಡು ಟೈಟ್ ಮಾಡಿದ್ರು. ಹಾಗೆ ತಗೊಂಡು ಡೌನ್ಗೆ ಹೋಗಿದ್ದಾರೆ. ನನಗೆ ಡೌನ್ಗೆ ಹೋದ್ರೇ ಭಯ ಜಾಸ್ತಿ. ಅಲ್ಲಿ ಸ್ಪೀಡಾಗಿ ಹೋಗ್ಬಿಡ್ತಾರಲ್ಲ, ಮಕ್ಕಳಿಗೆ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಭಯ ಜಾಸ್ತಿ. ನೋಡಿ ಒಂದು ರೌಂಡ್ ಹೋಗಿ ಮತ್ತೆ ಬಂದರು. ಮತ್ತೆ ಬಂದು ನಿಲ್ಲಿಸಿದ್ದಾರೆ. ತುಂಬ ಸಲನೇ ಆಟ ಆಡಿದ್ರು ಸೈಕಲಂತೂ. ಇನ್ನು ಇವಾಗ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸ್ಕೊಂಡು ಹಾಗೆ ರೇಷನ್ ಎಲ್ಲ ತೊಗೊಬರ್ಬೇಕಾಗಿತ್ತು. ರೇಷನ್ ಎಲ್ಲ ತೊಗೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತು ನನಗೆ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಏಕೆಂದರೆ ರೇಷನ್ ಎಲ್ಲ ತೊಗೊಬಂದ್ವಲ್ಲ, ಅದು ರೇಷನ್ ತೊಗೊಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ತಾನೇ ನಮ್ಮ ಯಜಮಾನ್ರು ನೋಡಿ ಮಾವಿನ ಹಣ್ಣು ಕುಯ್ಕೊಂಡು ತಿಂತಾಯಿದ್ದಾರೆ. ರೀತಿನೂ ಮತ್ತು ನಮ್ಮ ಯಜಮಾನ್ರು ಇಬ್ಬರೂ. ಹಾಗೆ ಮಿತು ಕೂಡ ವಿಡಿಯೋ ಕವರ್ ಮಾಡ್ತಾಯಿದ್ರು ಎತ್ಕೊಂಡ್ಬಿಟ್ಟು. ನಾನು ಸ್ಟ್ಯಾಂಡ್ಗೆ ಹಾಕಿದ್ದೆ, ಸ್ವಲ್ಪ ವಾಲ್ತು ಅಂದ್ಬಿಟ್ಟು ಅವರೇ ಎತ್ಕೊಂಡು ವಿಡಿಯೋನ ಮಾಡ್ತಾಯಿದ್ದಾರೆ. ಇನ್ನು ವರಲಕ್ಷ್ಮಿ ಹಬ್ಬಕ್ಕೂ ನನಗೆ ರೇಷನ್ ಎಲ್ಲ ಬೇಕಾಗಿತ್ತು. ಅವಾಗ ಹೋಗಿ ತೊಗೊಬರೋದಕ್ಕಾಗಲ್ಲ ಒಂದೇ ಸಲಿಗೆ ಅಂತ ಅಂದ್ಬಿಟ್ಟು ಇವಾಗಲೇ ತೊಗೊಬಂದು ಇಟ್ಕೊಂಡ್ಬಿಟ್ರೆ ಮತ್ತು ನನಗೂ ಕೂಡ ಈಸಿ ಆಗುತ್ತೆ. ರೇಷನ್ ಒಂದು ಥರದ್ದು ಬ್ಯಾಲೆನ್ಸ್ ಇರಲ್ಲ, ಎಲ್ಲ ತೊಗೊಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ಬೋದು. ಹಾಗಾಗಿ ಮಕ್ಳಿಗೂ ದಿನ ಸ್ನ್ಯಾಕ್ಸು ಮತ್ತು ಟಿಫನು ಮಾಡೋದ್ರಿಂದ ಬೇಗ ರೇಷನ್ನು ಕೂಡ ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ಕಾಳೆಲ್ಲ ಇತ್ತು, ಅದ್ರ ಜೊತೆಗೆ ಇನ್ನೂ ಏನೇನು ಐಟಮ್ ಬೇಕೋ ಅದೆಲ್ಲನೂ ಕೂಡ ತೊಗೊಂಡು ಬಂದಿದ್ದೀವಿ. ಇವಾಗ ಏನು ಕರ್ಕೋಗೋಯ್ತು? ಅದು ಕೂಲಿಂಗ್ ಕಮ್ಮಿ ಇಟ್ಟಿದ್ಯಾ? ಕೂಲಿಂಗ್ ಕಮ್ಮಿ ಇದೆ. ಎಷ್ಟಕ್ಕಿದೆ ನೋಡೋದು? ಎಷ್ಟಕ್ಕಿದೆ ನೋಡಮ್ಮ, ಅಲ್ಲಿ ಎಷ್ಟಕ್ಕಿದೆ ನೋಡಮ್ಮ ಪಾಯಿಂಟು. ಈ ಕಡೆಗೆ ಇದೆಯಾ, ಈ ಕಡೆಗೆ ಐತಾ, ಈ ಕಡೆಗೆ ಇದೆಯಾ? ಇಲ್ಲ, ಕೂಲಿಂಗ್ ಜಾಸ್ತಿ ಇರ್ಬೇಕು ನೋಡು. ತಿರುಗಿಸು, ಹಿಂಗೆ ತಿರುಗಿಸಮ್ಮ. ಹಂಗಲ್ಲ, ಫುಲ್ ಡೌನ್. ಅದು ಕೆಳಗಡೆ ನೋಡಿಲ್ಲಿ ದಿಪ್ಪು, ಇಲ್ಲಿ ಇಲ್ಲಿ ಕೆಳಗಡೆ ನೋಡಿಲ್ಲಿ, ಅಲ್ಲಿ ಕೆಳಗಡೆ ಬಟನ್ ಕಾಣ್ತೈತಾ? ವಾ, ಮತ್ತೆ ಇಡು ಎರಡಕ್ಕೋ ಮೂರಕ್ಕೋ. ಎಷ್ಟಕ್ಕಿಟ್ಟಮ್ಮ ಅದು?
ಇಲ್ಲ ಇನ್ನೊಂದಕ್ಕೆ ಇಡೋ. ಇಲ್ಲ ಅದು ಐಸ್ ಬಾಕ್ಸಲ್ಲಿ ಇಟ್ಟಿರೋದು, ಅದು ಐಸಲ್ಲಿ ಕೂಲಾಗಿರ್ಬೇಕು. ಅದು ಪೂರ್ತಿ ಇಲ್ಲಿ ಕಮ್ಮಿ ಮಾಡ್ಬಿಟ್ರೆ ಅಲ್ಲಿ ಎಲ್ತಾ ಹೋಗುತ್ತೆ. ಇದು ಜಾಸ್ಕೊ ಬರ್ತೀನಿ ನಾನು. ಇನ್ನೇನ್ ಮಾಡೋದು? ಇವಾಗ ಅವ್ನು ತೆಗೆದು ಯಾವಾಗ ಬೇಕು ಯಾವಾಗ ಬೇಡ ಅಂತ ನೀಟಾಗಿ ನೋಡ್ಕೋಬೇಕಾ ಬೇಡವಾ? ಗೋಧಿ ಶೀಟ್ ಅದಕ್ಕೆ ಸುರಿದು ಬಿಡೋಣ. ತಗೊಂಡೋಗಿ ಯಾವ್ದು ಹೇಳ್ತೀವಿ ಸುಮ್ಮನೆ ಅದಕ್ಕೆ. ಇನ್ನು ಯಾವ್ಯಾವ ಕಾಳುಗಳು ಬ್ಯಾಲೆನ್ಸ್ ಐತೆ ಅವನ್ನೆಲ್ಲ ತುಂಬಾ ಕಲಿಯಲಿಲ್ಲ. ಆ ಮೇಲ್ಗಡೆ ಶೆಲ್ಫ್ ಒರೆಸ್ಬೇಕು, ತೆಗ್ದು ಬಿಡು. ಮೇಲ್ಗಡೆ ಶೆಲ್ಫ್ ಒರೆಸೋಣ. ಇರ್ಲಿ ಕಾಳುಗಳ್ದೇನು ಇವಾಗ? ಇವೆಲ್ಲ ಕಾಳುಗಳು ಬೇರೆ ಅವ ಐತೆ ಕೊಡು. ಮತ್ತೆ ಇದ್ರೆ ಅವೆಲ್ಲ ಖಾಲಿ ತುಂಬಬೇಕು. ಇಲ್ಲ ಐತಲ್ಲ ಇದಾನ್ ಉದ್ದಿನ ಕಾಳು ಎತ್ಕೋ. ಉದ್ದಿನ ಕಾಳು ಒಂದು ನಿಮಿಷ ಕ್ಲೀನ್ ಆಯ್ತದೆ. ಮೈದಾ ಹಿಟ್ಟು ಇದ್ರಲ್ಲಿ ಇಲ್ಲ ಅಂತ. ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಎರಡು ಮಿಕ್ಸ್ ಮಾಡಿದೀನ, ಒಂಚೂರು ನೋಡ್ತೀಯಾ? ಮೈದಾ ಹಿಟ್ಟು ಎಲ್ಲ ಐತಲ್ಲ. ಇನ್ನು ನಾನು ಒಬ್ಬಳೇ ಮಾಡ್ತೀನಿ ಎಲ್ಲ ಕೆಲಸ ಅಂದ್ಕೊಂಡು ನಮ್ಮ ಯಜಮಾನ್ರೆ ಬಂದು ಕೂತ್ಕೊಂಡ್ರು. ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೆಲ್ಪ್ ಮಾಡೋದ್ರಿಂದ ಅರ್ಧ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಇಲ್ಲಾಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಆಲ್ರೆಡಿ ಮನೇಲಿ ಒಂದು ಅರ್ಧ ರೇಷನ್ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ರೇಷನ್ ಏನೇನು ಬೇಕು ರಿಕ್ವೈರ್ಡ್ ಇತ್ತು ಅದನ್ನು ಜಾಸ್ತಿನೇ ತೊಗೊಂಬಂದ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು 4 ಮಂತ್ಸ್ವರೆಗೂ ರೇಷನ್ ಕಡೆ ತಲೆ ಹಾಕಲ್ಲ, ಅಷ್ಟಾಗೋಷ್ಟು ಒಂದೇ ಸಲಿಗೆ ರೇಷನ್ ತೊಗೊಂಡಿದ್ದೀವಿ. ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದು. ಈಗಷ್ಟೇ ಒಂದು 15 to 20 ಡೇಸ್ ಬ್ಯಾಕಲ್ಲಿ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಈಸಿ ಆಯಿತು, ನಮಗೇನು ತುಂಬ ಕಷ್ಟ ಆಗಿಲ್ಲ, ಅಷ್ಟೇನು ಗಲೀಜಾಗಿರಲಿಲ್ಲ. ಎಲ್ಲ ನೀಟಾಗಿ ಒಂದು ಸಲ ಒರೆಸ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗ್ದು. ಇವಾಗಂತೂ ಮನೆಯಲ್ಲಿ ಇರೋದ್ರಿಂದ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಎಲ್ಲೂ ಕೂಡ ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೇಲೇ ಆರಾಮಾಗಿ ಮಕ್ಕಳು ನೋಡ್ಕೊಂಡು ಇದ್ಬಿಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇದ್ದೀನಿ. ಏಕೆಂದರೆ ಮಕ್ಳಿಗೂ ಸ್ವಲ್ಪ ಟೈಮ್ ಕೊಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಳಿಗೆ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು ಮತ್ತು ಪಿಕಪ್ ಮಾಡೋದು ಇದೇ ಆಗಿಬಿಟ್ಟಿದೆ ಕೆಲಸ ಅಂತೂ. ಅದರಲ್ಲೂ ಈ ಮನೆ ಕೆಲಸ ಅಂತೂ ಜಾಸ್ತಿನೇ ಆಗಿಬಿಟ್ಟಿದೆ. ಬರೀ ಕೆಲಸ ಮಾಡೋದೇ ಆಗ್ತಾಯಿದೆ ನನಗಂತೂ. ಎಲ್ಲ ಒಂದು ಕಡೆಯಿಂದ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೇಕು. ಇವತ್ತು ಫ್ರಿಜ್ ಒಂದು ಕ್ಲೀನ್ ಮಾಡಿದ್ದೀವಿ, ಇನ್ನು ನಾಳೆ ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊಬರ್ಬೇಕು ಅಂತ ಪ್ಲ್ಯಾನಿಂಗ್ ಇದೆ. ನೋಡಬೇಕು ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು 15 ಡೇಸ್ ಕಳೀತು ಅಂತ ಅಂದರೆ ವರಲಕ್ಷ್ಮಿ ಹಬ್ಬನೂ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಆವಾಗ ಎಲ್ಲ ಒಂದೇ ಸಲಿಗೆ ಮಾಡ್ಕೊಳಕ್ಕಾಗಲ್ವಲ್ಲ, ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬರೋದಕ್ಕೂ ನಮಗೆ ಟೈಮ್ ಇರುತ್ತೆ. ಇಲ್ಲಾಂದರೆ ಒಂದೇ ಸಲಿಗೆ ಮಾಡ್ತೀನಿ ಅಂದರೆ ಯಾವ ಕೆಲಸನೂ ಕೂಡ ಮಾಡೋದಕ್ಕಾಗಲ್ಲ. ಇನ್ನು ರೀತಿ ನೋಡಿ ಬಂದುಬಿಟ್ಟು ಇಲ್ಲಿ ಕ್ಯಾಮ್ರಾದಲ್ಲಿ ಆಟ ಆಡ್ಕೊಂಡು ಹೋದರು. ಕೂಡ ಒರೆಸಿ ಬೇಗ ಬೇಗ ಕೊಡ್ತಾ ಇದ್ದೆ. ಹಾಗೆ ಅವರು ಕೂಡ ಎಲ್ಲ ಐಟಮ್ ಎಲ್ಲ ತುಂಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಹಾಗೆ ಅರೇಂಜ್ ಮಾಡ್ಕೊತಾ ಇದ್ದರು. ಹೀಗಾಗಿ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸನ ಮಾಡ್ಕೊತಾ ಇದ್ದು. ಇನ್ನು ಈ ಕಡೆ ಮಿತು ಬೇರೆ ತೀಟ್ಲೆ ಮಾಡ್ತಾಯಿದ್ರು, ಅದನ್ನು ಕೇಳ್ತಾ ಇದ್ದೆ ಈ ಕಡೆ ಬನ್ನಿ ಅಂತ ಅಂದ್ಬಿಟ್ಟು. ಅಲ್ಲೋಡು ಅತ್ತೋ ಯಾಕೆ ಸುಸ್ತಾಗೋಯ್ತಾ? ಬತ್ತೆ ಸೈಕಲಲ್ಲಿ ಒಂದ್ಸರಿ ಈ ಥರ ಮಾಡಿದ್ರೇನೆ ಇವಾಗ ಇನ್ನು ರೇಷನ್ ಎಲ್ಲ ಜೋಡಿಸಿ ಎತ್ತಿಟ್ಟಿದ್ದೆಲ್ಲ ಆಯಿತು. ಹಾಗೆ ಚಿಕನು ತೊಗೊಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೂ ಕೂಡ ಮನೇಲಿ ಇದ್ದು ಬೋರ್ ಹೊಡಿಯುತ್ತೆ ಅಂತ ಅಂದ್ಬಿಟ್ಟು ನನ್ನನ್ನು ಕೂಡ ಹೊರಗಡೆ ಕರ್ಕೊಂಬಂದರು. ನಾನು ಮಕ್ಕಳು ಎಲ್ಲ ಬಂದಿದ್ದೀವಿ. ಮತ್ತು ಮಿತು ಸೈಕಲ್ ಎತ್ಕೊಬಂದರು. ನಾವು 3 ಜನ ಬೈಕಲ್ಲಿ ಬಂದು ಇವಾಗ ನೋಡಿ ಅವರಿಬ್ಬರು ಕಿತ್ತಾಡ್ತವ್ರೆ. ನನ್ನನ್ನು ಕುಂಡಿಸು, ನಾನು ಬರ್ತೀನಿ, ನನಗೂ ತುಳಿಸು ಅಂತ ಅಂದ್ಬಿಟ್ಟು. ಇನ್ನು ಈ ಕಡೆ ಎಲ್ಲ ಫಿಶ್ ಎಲ್ಲ ಕಟ್ ಮಾಡ್ತಾಯಿದ್ರು. ಹಾಗಾಗಿ ಅದನ್ನು ನೋಡಿಕೊಂಡು ಹಾಗೆ ಮಕ್ಕಳು ಕೂಡ ಸೈಕಲ್ ತುಳಿತಾ ಇದ್ರಲ್ಲ, ಒಳಗಡೆನೇ ತುಳಿರಪ್ಪ ಸ್ವಲ್ಪ, ಆ ಕಡೆ ಎಲ್ಲೋ ಸೈಡ್ಗೆ ಹೋಗ್ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾ ನೋಡಿಕೊಂಡು ನಿಂತ್ಕೊಂಡಿದ್ದೆ. ಇಲ್ಲಂತೂ ಯಾವಾಗಲೂ ಜನ ಇದ್ದೇ ಇರ್ತಾರೆ, ತುಂಬ ರಶ್ ಇರುತ್ತೆ. ಆ ಕಡೆ ಹೋಟ್ಲೂ ಕೂಡ ಇದೆ.
ಅಲ್ಲಿ ಎಗ್ ರೈಸು ಮತ್ತು ಬೇರೆ ಬೇರೆ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಲಿವರ್ ರೈಸು, ಬಿರಿಯಾನಿ, ಕಬಾಬು ಈ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ಇನ್ನು ಈ ಕಡೆ ದೊಡ್ಡದು ಅಂಗಡಿ, ಚಿಕನ್ ಅಂಗಡಿ. ಅಲ್ಲಿ ಒಳಗಡೆ ಹೋದರೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಅಂತ ಅಂದ್ಬಿಟ್ಟು ಆಚೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಮಕ್ಕಳು ಕೂಡ ಇಲ್ಲೇ ಸೈಕಲ್ ಓಡಿಸ್ತಾ ಇದ್ರಲ್ಲ, ಅದನ್ನು ನೋಡಿಕೊಂಡು ನಿಂತಿದ್ದೆ. ಸೊ ಗೈಸ್, ಇವಾಗ ಚಿಕನ್ ಎಲ್ಲ ತೊಗೊಬಂದಿದ್ವಲ್ಲ, ಒಂದು ಕಡೆ ಖುಷಿಯಾಗಿ ರೆಡಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಸೊ ಚಿಕನ್ ಫ್ರೈ ಅಂತೂ ಫುಲ್ಲು ಕಲರ್ಫುಲ್ಲಾಗೆ ಬಂದಿದೆ. ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಇವತ್ತು ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೋದಷ್ಟೇ ಕೆಲಸ. ಅವರು ಮೆಣಸಿನ್ಕಾಯಿ ಹಚ್ತಾ ಇದ್ದಾರೆ. ಖಾರ ಜಾಸ್ತಿ ಬೇಕು ಅಂತ ಹೇಳಿದೆ, ಖಾರವಾಗಿ ಮಾಡಿರಿ, ಸ್ವಲ್ಪ ಚಳಿ ಜಾಸ್ತಿ ಆಗ್ತಿತ್ತಲ್ವ, ಅದಕ್ಕೆ ಖಾರವಾಗಿ ಮಾಡಿರಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಅವರು ಖಾರವಾಗಿ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.